ಹುಚ್ಚುಚ್ಚಾಗಿ ಹೋಗಿ ಯಾವುದೋ ಬಿಸ್ನೆಸ್ ಮಾಡ್ತೀನಿ ಅಂತ ಸಿದ್ಧತೆ ಇಲ್ಲದೆ ಬಿಸ್ನೆಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಎನಿ ಬಿಸ್ನೆಸ್ ಫಾರ್ ದಟ್ ಮ್ಯಾಟರ್ 1000 ದಿನಗಳು ಅದರಿಂದ ನನಗೆ ಉತ್ಪತ್ತಿ ಬರೆದಿದ್ರೂ ನಾನು ಬದುಕ್ತೀನಿ ಅನ್ನುವ ಶಕ್ತಿ ಕ್ಷಮತೆ ನಿಮಗಿದ್ರೆ ಮಾತ್ರ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. 1000 days, ಆಲ್ಮೋಸ್ಟ್ 3 years. ಅದರಿಂದ ನನಗೆ ಹಣ ಬಂದಿಲ್ಲ ಅಂದ್ರೂ ನಾನು ಸಸ್ಟೈನ್ ಆಗ್ತೀನಿ ಅನ್ನುವ ನಿಖರತೆ ಮತ್ತು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇದ್ದಾಗ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಕೆಲವ್ರಿಗೆ ಅನಿಸ್ಬೋದು, ಏನು ಹುಚ್ಚಾಗಿ ಹೇಳ್ತಾರೆ, 3 ವರ್ಷದ್ದೇನ ನಾವು ಇಟ್ಕೊಂಡು ಮಾಡೋಕ್ಕಾಗುತ್ತಾ, ಎಲ್ಲರೂ ಹಂಗೆ ಮಾಡಿದಾರಾ ಅಂತ. ನೋಡಿಯಪ್ಪ, ನಾನು ಅದನ್ನೇ ಹೇಳ್ತೀನಿ, 1-2% ಬಿಸ್ನೆಸ್ ಅಷ್ಟೇ 100ರಲ್ಲಿ ಆ ಮಟ್ಟಕ್ಕೆ ಸಕ್ಸಸ್ ಕಾಣೋದು. ಉಳಿದವ್ರ ಗತಿ ಏನು? ಎಲ್ಲ ಮುಚ್ಚೆ ಹೋಗ್ತವೆ. 10%, 20% 2ನೇ ವರ್ಷ ನೋಡೋ ಅಷ್ಟರಲ್ಲಿ ಉಸಿರಾಡೋಕ್ಕಾಗಲ್ಲ. ಯಾಕೆಂದರೆ ಪ್ಲ್ಯಾನಿಂಗ್ ಕೊರತೆ. ಎಸ್ಪೆಷಲಿ ಅವ್ರ ಬಿಸ್ನೆಸ್ ನಾಳೆ ಏನಾಗ್ಬೋದು ಅನ್ನೋದು ಅದ್ರ ಬಗ್ಗೆ ಗ್ರಹಿಕೆ ನಾರ್ಮಲ್ ಡೇಸಲ್ಲೇ ಕಷ್ಟ. ಅಂಥದ್ದು ಇವಾಗ ಅಸ್ಥಿರ ಸಮಯ. ಕರೆಕ್ಟ್, ಅತ್ಯಂತ ಅಸ್ಥಿರ ಸಮಯ. ಊಟದಂಥ ಬಿಸ್ನೆಸ್ಗಳು ಫೇಲ್ ಆಗ್ತವೆ ಅಂದರೆ ನೀವು ಯೋಚನೆ ಮಾಡ್ಕೊಳ್ಳಿ, ಇನ್ನು ಬಟ್ಟೆ ಬಿಸ್ನೆಸ್ ಫೇಲ್ ಆಗಲ್ವಾ? ಆಬ್ವಿಯಸ್ಲಿ ಫೇಲ್ ಆಗುತ್ತೆ. ಅಂದರೆ ಹೋಟೆಲ್ ಬಿಸ್ನೆಸ್ಗಳೇ ಫೇಲ್ ಆಗ್ತಾವಲ್ಲ. ನ್ಯೂಜಿಲೆಂಡ್ ನೋಡ್ಕೊಂಡು ಬನ್ನಿ. ನ್ಯೂಜಿಲೆಂಡಲ್ಲಿ ಎಂತೆಂಥ ಇದು ಎಲ್ಲ ಅಂಗಡಿ ಮುಂಗಟ್ಟೆ ಎಲ್ಲ ಮುಚ್ತಾ ಇದ್ದಾರೆ ಇವಾಗ. ಜಾಗತಿಕವಾಗಿ ನೀವು ನೋಡಿದಾಗ ಏನಂದರೆ ಒಂದು ಅಲೆ ಇದ್ದಾಗೆ. ಇವತ್ತು ಅಲ್ಲೆಲ್ಲೋ ಬಂದಿರೋ ಅಲೆ ಮಾಡ್ಕೊಂಡು ಇಲ್ಲಿಗೂ ಬರಲೇಬೇಕಲ್ಲ. ಹಾಗಾಗಿ ಹುಚ್ಚುಚ್ಚಾಗಿ ಪ್ರಿಪರೇಷನ್ ಇಲ್ಲದೆ ನಾನು ಕೇಳಿದ್ರೆ ಸ್ವಲ್ಪ ಕಾದು ನೋಡೋದು, ಅಟ್ಲೀಸ್ಟ್ ಮೇ ಜೂನ್ ತನಕ ಕಾದು ನೋಡೋದು ಒಳ್ಳೆಯದು. ಐ ಆಮ್ ನಾಟ್ ಅನ್ ಆಸ್ಟ್ರಾಲಜರ್, ನಾನು ಭವಿಷ್ಯ ಹೇಳಕ್ಕೆ ಬಂದಿಲ್ಲ ಇಲ್ಲಿ. ಆದರೆ ನಾವು ನೋಡಿದಾಗ, ವಿಜುವಲೈಸ್ ಮಾಡಿದಾಗ ಜಗತ್ತಿನಲ್ಲಿ ಎಲ್ಲ ಹೆಂಗಾಗ್ತಿದ್ದೆ, ಚೆಸ್ ಆಟ ಇದ್ದಾಗಲ್ವಾ. ನೆಕ್ಸ್ಟ್ ಮೂವ್ ಏನು ಇಡ್ಬೋದು ಅನ್ನೋದು ನೀವು ಊಹಿಸ್ಬೋದಲ್ಲ. ನಿಮಗೆ ಚೆಸ್ ಬರೋದೇ ಆಗಿದ್ರೆ, ಆಟ ಬರ್ತಿದ್ರೆ ಕೂತಾಗ ನೀವು ನೋಡ್ತಾ ಇದ್ರೆ, ಓಹೋ ನೆಕ್ಸ್ಟ್ ಇದೇ ಮೂವ್ ಆಗುತ್ತೆ ಅಂತ ನಿಮ್ಗೆ ಪ್ರಾಬಬಿಲಿಟಿ ಆಫ್ ಮೂಮೆಂಟ್ ಯಾವುದು 4 ಮೂವ್ ಮಾಡ್ಬೋದು, ಇದು ಮಾಡ್ಬೋದು. ನೀವು ಅದು ಸಿದ್ಧರಾಗಿದ್ದರೆ ಧುಮುಕಿ. ನಿಮ್ಗೆ ಅದು ದೃಷ್ಟಿ ಇಲ್ಲ ಅಂತಂದರೆ ಅದಕ್ಕೆ ಧುಮುಕೋಕ್ಕೆ ಹೋಗಬೇಡಿ, ಕಾಯಿರಿ.